ಈಗ ರಾಜ್ಯಾಧ್ಯಕ್ಷ ಜೆಡಿಎಸ್ ರಾಜ್ಯಾಧ್ಯಕ್ಷ ಹುದ್ದೆಗೆ ನೀವೇನಾದರೂ ಆಕಾಂಕ್ಷಿ ಕೊಟ್ಟರೆ ನಾನು ರಾಜ್ಯಾಧ್ಯಕ್ಷ ಹುದ್ದೆ ಆಕಾಂಕ್ಷಿನೂ ಅಲ್ಲಪ್ಪ 19 ಜನ ಶಾಸಕರಿಗೆ ನಾನು ನಾಯಕನಾಗಲಿಲ್ಲ. 19 ಜನ ಶಾಸಕರಿಗೆ ನಾಯಕನಾಗೋ ಅರ್ಹತೆ ನನಗಿಲ್ಲ ಅಂದಮೇಲೆ ಇನ್ನು ಅಧ್ಯಕ್ಷನಾಗಿ ನಿಭಾಯಿಸೋಕ್ಕಾಯ್ತದ? 19 ಜನ ಶಾಸಕರಿಗೆ ನಾನೊಬ್ಬ ನಾಯಕನಾಗಲಿಕ್ಕೆ ನನಗೆ ಅರ್ಹತೆ ಇಲ್ಲ ಅಂದಮೇಲೆ ನನಗೆ ರಾಜ್ಯಾಧ್ಯಕ್ಷ ಮಾಡಲಿಕ್ಕೆ ಅರ್ಹತೆ ಇದೆಯಾ ನನಗೆ? ಆದ್ದರಿಂದ ಅಧ್ಯಕ್ಷನೂ ಇಲ್ಲ, ಯಾವುದೂ ಇಲ್ಲ. ನಿಮ್ಮ ನಾಯಕರಲ್ಲ ಅಂತ ಹೇಳಿದ್ಯಾರು? ಜೆಡಿಎಸ್ ಪಕ್ಷದಲ್ಲೇ ನಾಯಕ ರಾಜ್ಯ ಇನ್ನೇ ನಮ್ಮ ಪಕ್ಷದಲ್ಲಿ ತಾನೇ ಮಾಡೋ ತೀರ್ಮಾನ. ಅಂದ್ರೆ ಮಾಜಿ ಸಿಎಂ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರ ತೀರ್ಮಾನ ಕುಮಾರಸ್ವಾಮಿ ಅವರದೇ ಹೊರತು ಬೇರೆ ಯಾರ್ದು ಇಲ್ಲ. ಜನತಾದಳ ತೀರ್ಮಾನ ಏನಿದ್ರು ಕುಮಾರಸ್ವಾಮಿ. ಒಂದ್ ವೇಳೆ ಕೊಟ್ರೆ ನೀವು ಆ ಪ್ರಶ್ನೆ ಇಲ್ಲ. ಈಗಲೂ ಕೂಡ ಮುನ್ಸಿದೆ ಜೆಡಿಎಸ್ ನಲ್ಲಿ ಮುನ್ಸ್ ಯಾರ ಮೇಲೂ ಇಲ್ಲ. ನನಗೆ 75 ವರ್ಷ. ಈಗ ನಮ್ಮ ಕ್ಷೇತ್ರ 4 ಜನ MLA ಹಾಕಿದ್ರು ಮುಗಿಯಲ್ಲ, ಅಷ್ಟು ದೊಡ್ಡ ಕ್ಷೇತ್ರ. ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ನೋಡ್ತೀರಿ, ಬರೀ ಕಾರ್ಯಕ್ರಮಗಳು ಅಟೆಂಡ್ ಮಾಡದೆ ಅಭಿವೃದ್ಧಿ ಕೆಲಸ ಕೂಡ ಮಾಡೋಕ್ಕಾಗದೆ ಇರ್ತಕ್ಕಂಥ ಸ್ಥಿತಿ. ಕುಮಾರಸ್ವಾಮಿ ಅವರಿಗೆ ನಿಮ್ ಕಂಡ್ರೆ ಕಡೆಗಣನೆ ಯಾಕೆ ಅಂತ? ಯಾರಿಗೆ? ನೀವು ಅವ್ರನ್ನೇ ಕೇಳಬೇಕು. ಎಲ್ಲಿ ಹೇಳಿದ್ರು ಕಡೆಗಣನೆ ಅಂತ? ಮೊನ್ನೆ ಪ್ರೀತಿಯಿಂದ ಭಾಷಣ ಮಾಡಿಲ್ವ ನನ್ನ ಬಗ್ಗೆ? ಅವ್ರಿಗೂ ಪ್ರೀತಿ ಇದೆ, ನನಗೂ ಪ್ರೀತಿ ಇದೆ. ನೀವು ಭೇಟಿ ಆಗಲ್ಲ, ಅವರು ನಿಮ್ಮನ್ನ ಭೇಟಿ ಆಗಲ್ಲ. ನಾನು ಸ್ವಲ್ಪ ದಿನ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದೀನಿ. ಮುಂದೆ ಒಂದಾಗ್ತೀರಿ? ಒಂದು 6 ತಿಂಗಳು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದೀನಿ. ಅವರು ಅದನ್ನೇ ಹೇಳ್ತಾರೆ, ಗಂಡ ಸಂಬಂಧ ಅಂತ ಹೇಳಿ. ಮುಂದೆ ಒಂದಾಗ್ತೀರಿ? ಅದು ದೈವಿಚ್ಛೆ. ಈಗ ರಾಜ್ಯಾಧ್ಯಕ್ಷ ಜೆಡಿಎಸ್ ರಾಜ್ಯಾಧ್ಯಕ್ಷ ಹುದ್ದೆಗೆ ನೀವೇನಾದರೂ ಆಕಾಂಕ್ಷಿ ಕೊಟ್ಟರೆ ನಾನು ರಾಜ್ಯಾಧ್ಯಕ್ಷ ಹುದ್ದೆ ಆಕಾಂಕ್ಷಿನೂ ಅಲ್ಲಪ್ಪ. 19 ಜನ ಶಾಸಕರಿಗೆ ನಾನು ನಾಯಕನಾಗಲಿಲ್ಲ. 19 ಜನ ಶಾಸಕರಿಗೆ ನಾಯಕನಾಗೋ ಅರ್ಹತೆ ನನಗಿಲ್ಲ ಅಂದಮೇಲೆ ಇನ್ನು ಅಧ್ಯಕ್ಷನಾಗಿ ನಿಭಾಯಿಸೋಕ್ಕಾಯ್ತದ? 19 ಜನ ಶಾಸಕರಿಗೆ ನಾನೊಬ್ಬ ನಾಯಕನಾಗಲಿಕ್ಕೆ ನನಗೆ ಅರ್ಹತೆ ಇಲ್ಲ ಅಂದಮೇಲೆ ನನಗೆ ರಾಜ್ಯಾಧ್ಯಕ್ಷ ಮಾಡಲಿಕ್ಕೆ ಅರ್ಹತೆ ಇದೆಯಾ ನನಗೆ? ಆದ್ದರಿಂದ ಅಧ್ಯಕ್ಷನೂ ಇಲ್ಲ, ಯಾವುದೂ ಇಲ್ಲ. ನಿಮ್ಮ ನಾಯಕರಲ್ಲ ಅಂತ ಹೇಳಿದ್ಯಾರು? ಜೆಡಿಎಸ್ ಪಕ್ಷದಲ್ಲೇ ನಾಯಕ ರಾಜ್ಯ ಇನ್ನೇ ನಮ್ಮ ಪಕ್ಷದಲ್ಲಿ ತಾನೇ ಮಾಡೋ ತೀರ್ಮಾನ. ಅಂದ್ರೆ ಮಾಜಿ ಸಿಎಂ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರ ತೀರ್ಮಾನ ಕುಮಾರಸ್ವಾಮಿ ಅವರದೇ ಹೊರತು ಬೇರೆ ಯಾರ್ದು ಇಲ್ಲ. ಜನತಾದಳ ತೀರ್ಮಾನ ಏನಿದ್ರು ಕುಮಾರಸ್ವಾಮಿ. ಒಂದ್ ವೇಳೆ ಕೊಟ್ರೆ ನೀವು ಆ ಪ್ರಶ್ನೆ ಇಲ್ಲ. ಈಗಲೂ ಕೂಡ ಮುನ್ಸಿದೆ ಜೆಡಿಎಸ್ ನಲ್ಲಿ ಮುನ್ಸ್ ಯಾರ ಮೇಲೂ ಇಲ್ಲ. ನನಗೆ 75 ವರ್ಷ. ಈಗ ನಮ್ಮ ಕ್ಷೇತ್ರ 4 ಜನ MLA ಹಾಕಿದ್ರು ಮುಗಿಯಲ್ಲ, ಅಷ್ಟು ದೊಡ್ಡ ಕ್ಷೇತ್ರ. ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ನೋಡ್ತೀರಿ, ಬರೀ ಕಾರ್ಯಕ್ರಮಗಳು ಅಟೆಂಡ್ ಮಾಡದೆ ಅಭಿವೃದ್ಧಿ ಕೆಲಸ ಕೂಡ ಮಾಡೋಕ್ಕಾಗದೆ ಇರ್ತಕ್ಕಂಥ ಸ್ಥಿತಿ. ಕುಮಾರಸ್ವಾಮಿ ಅವರಿಗೆ ನಿಮ್ ಕಂಡ್ರೆ ಕಡೆಗಣನೆ ಯಾಕೆ ಅಂತ? ಯಾರಿಗೆ? ನೀವು ಅವ್ರನ್ನೇ ಕೇಳಬೇಕು. ಎಲ್ಲಿ ಹೇಳಿದ್ರು ಕಡೆಗಣನೆ ಅಂತ? ಮೊನ್ನೆ ಪ್ರೀತಿಯಿಂದ ಭಾಷಣ ಮಾಡಿಲ್ವ ನನ್ನ ಬಗ್ಗೆ? ಅವ್ರಿಗೂ ಪ್ರೀತಿ ಇದೆ, ನನಗೂ ಪ್ರೀತಿ ಇದೆ. ನೀವು ಭೇಟಿ ಆಗಲ್ಲ, ಅವರು ನಿಮ್ಮನ್ನ ಭೇಟಿ ಆಗಲ್ಲ. ನಾನು ಸ್ವಲ್ಪ ದಿನ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದೀನಿ. ಮುಂದೆ ಒಂದಾಗ್ತೀರಿ? ಒಂದು 6 ತಿಂಗಳು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದೀನಿ. ಅವರು ಅದನ್ನೇ ಹೇಳ್ತಾರೆ, ಗಂಡ ಸಂಬಂಧ ಅಂತ ಹೇಳಿ. ಮುಂದೆ ಒಂದಾಗ್ತೀರಿ? ಅದು ದೈವಿಚ್ಛೆ. ಆಯ್ತಾ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.